ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಎರಡು ವಿಚಾರಗಳು. ಮೊದಲನೇದು, ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಕಾರ್ಯಾಗಾರ. 15 ದಿವಸದ ಜ್ಯೋತಿಷ್ಯ, 2 ಅವರ್ ಇರುತ್ತೆ. ಝೂಮ್ ಕ್ಲಾಸಲ್ಲಿ ಇರುತ್ತೆ. ಮನೆಯಲ್ಲೇ ಕೂತು ಕಲಿತಕ್ಕಂಥ ಒಂದು ವಿಚಾರ. ಹಾಗೆ ಎರಡನೇ ವಿಚಾರ ಬಂದ್ಬಿಟ್ಟು 9ನೇ ತಾರೀಕು ಏಪ್ರಿಲ್ ಉಗಾದಿ ಇರ್ತಕ್ಕಂಥದ್ದು. 9ನೇ ತಾರೀಕು. ಸೊ ಉಗಾದಿಯ ಭವಿಷ್ಯ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ ಮಾಡ್ತಾ ಇದ್ವಿ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ. ಇಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರಕ್ಕಿಂತ ಹೆಚ್ಚಾಗಿ ಕರ್ಕಾಟಕದಲ್ಲಿ ಬಂದಿರೋದು. ಆದರೆ ಸಿಂಹ ಲಗ್ನ ಸ್ವಲ್ಪ ಸಮಸ್ಯೆಯ ಸ್ಥಾನವಾಗಿದೆ. ಯಾಕಂದ್ರೆ ಲಗ್ನಾಧಿಪತಿ ಇಲ್ಲಿ ನಮಗೆ ಅಷ್ಟಮಕ್ಕೆ ಹೋಗಿದೆ. ಜನಗಳಿಂದ ಅಥವಾ ಅನೇಕ ಕೆಲಸಗಳಿಂದ ಸಮಸ್ಯೆ ಹೆಚ್ಚಾಗಿ ಉಂಟಾಗುತ್ತೆ. ಅಷ್ಟಮಕ್ಕೆ ಹೋದ್ರೆ ಅಬ್ಸ್ಟಕಲ್ಸು, ಇನ್ಸಲ್ಟ್ಸು, ಸ್ಟ್ರೆಸ್ಸು, ಹೆಚ್ಚು ಮೈಂಡ್ ಪ್ರೆಷರು ಎಲ್ಲ ಬರುತ್ತೆ. ಲಗ್ನಾಧಿಪತಿ ಅಷ್ಟಮಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಅಷ್ಟು ಓವರ್ ಆಲ್ ಅಲ್ಲಿ ಚೆನ್ನಾಗಿಲ್ಲ. ಆದರೆ ಒಂದೊಂದೇ ಏರಿಯಾದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ನೋಡ್ತೀವಿ. ಎರಡನೇ ಅಧಿಪತಿ ಆಗಿರತಕ್ಕಂಥ ಬುಧ ನವಮದಲ್ಲಿ ಹೋಗಿರೋದ್ರಿಂದ ಕುಟುಂಬ ಸ್ಥಾನದಿಂದ ಅದೃಷ್ಟ ಬರುತ್ತೆ. ಹಣಕಾಸು ವಿಚಾರದಲ್ಲಿ ಅದೃಷ್ಟವನ್ನ ಹೊಂದತಕ್ಕಂಥ ಒಂದು ವಿಚಾರ ವಿಶೇಷವಾಗಿ ಇಲ್ಲಿ ನಮಗೆ ಒಂದು ಏನೇ ತೊಂದರೆ ಆದರೂ ಕೂಡ ಈ ಕುಟುಂಬದ ವಿಚಾರ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ನಮಗೇನು ಹೆಚ್ಚಾಗಿ ಸಮಸ್ಯೆ ಬರಲ್ಲ. ಲಕ್ ಫ್ಯಾಕ್ಟರ್ ಯಾವಾಗಲೂ ಇರುತ್ತೆ. ಮೂರನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ಅಷ್ಟಮಕ್ಕೆ ಹೋಗಿದ್ದಾನೆ. ಸೊ ಮೂರನೇ ಅಧಿಪತಿ ನೀವು ಏನೇ ಶ್ರಮ ಮಾಡಿದ್ರು ಕೂಡ, ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅಲ್ಲಿ ಸಮಸ್ಯೆದಲ್ಲಿರ್ತಕ್ಕಂಥದ್ದು ಅಷ್ಟಮದಲ್ಲಿ. ಹಾಗೆ ತಮ್ಮ ಮತ್ತೆ ತಂಗಿಯರಿಂದ ಸ್ವಲ್ಪ ಸಮಸ್ಯೆಗೊಳಗಾಗ್ತಕ್ಕಂಥದ್ದು, ಬರವಣಿಗೆಯಿಂದ ಸಮಸ್ಯೆಗೊಳಗಾಗ್ತಕ್ಕಂಥದ್ದು, ಸಂಭಾಷಣೆ ಏನೋ ಮಾತಾಡ್ಬಿಡ್ತೀವಿ, ಎಲ್ಲೋ ಒಂದು ಕಡೆ ಸಭೆಯಲ್ಲೋ ಎಲ್ಲೋ ಒಂದು ಕಡೆ ಗುಂಪಲ್ಲಿ ಮಾತಾಡ್ಬಿಟ್ಟು ನಿಷ್ಠೂರ ಆಗ್ತಕ್ಕಂಥದ್ದು, ಇವೆಲ್ಲ ಮೂರನೇ ಅಧಿಪತಿ ಎಂಟರಲ್ಲಿದ್ರೆ ಸಮಸ್ಯೆ ಆಗ್ತಕ್ಕಂಥ ಒಂದು ವಿಚಾರವನ್ನ ತೋರಿಸುತ್ತೆ. ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ 7ನೇ ಮನೆಯಲ್ಲಿದ್ದಾನೆ. ಚತುರ್ಥ ಅಂತಂದ್ರೆ ಇಲ್ಲಿ ನಮಗೆ ಮನೆ ವಿಚಾರದಲ್ಲಿರ್ಬೋದು, ವಾಹನ ವಿಚಾರದಲ್ಲಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ತಾಯಿ ವಿಚಾರದಲ್ಲಿರ್ಬೋದು. 7ನೇ ಮನೆ ಕೇಂದ್ರ ಸ್ಥಾನ, ಸ್ವಲ್ಪ ನಾರ್ಮಲ್ ಆಗಿ ಸಾಧಾರಣವಾಗಿರುತ್ತೆ. ಸೊ 7ನೇ ಮನೆ 1, 4, 7, 10 ಬಂದಾಗ ಕೇಂದ್ರದಲ್ಲಿರೋದ್ರಿಂದ ಉತ್ತಮ ಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ನಮ್ಮ ಬುದ್ಧಿಯನ್ನು ಹೇಳುತ್ತೆ. ಆ ಬುದ್ಧಿ ಇಲ್ಲಿ ನವಮದಲ್ಲಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಬುದ್ಧಿ ನಮಗೆ ಚುರುಕಾಗುತ್ತೆ. ಪಂಚಮದಲ್ಲಿ ಮಕ್ಕಳಿಂದ ನಮಗೆ ಭಾಗ್ಯ ಉಂಟಾಗುತ್ತೆ. ಹಾಗೆ ಮಕ್ಕಳಿಂದ ನಮಗೆ ಅದೃಷ್ಟವನ್ನು ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಈ 5ನೇ ಮನೆ 9ನಲ್ಲಿದ್ದಾಗ ಸ್ವಲ್ಪ ತೀರ್ಥಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಅನೇಕ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಟ್ರಾವೆಲ್ ಸ್ವಲ್ಪ ಇಂಟ್ರೆಸ್ಟ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಹೆಲ್ಪ್ ಆಗುತ್ತೆ. ಮುಂದೆ 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು 7ರಲ್ಲಿದೆ. 6 ಇಲ್ಲಿ 7ನೇ ಮನೆಗೆ ಹೋದಾಗ, ಮುಂದಿನ ಮನೆಗೆ ಹೋದಾಗ ಇಲ್ಲಿ ನಾವು ವೃತ್ತಿಯ ಸ್ಥಾನದಲ್ಲಿ ಅನೇಕ ಜನರನ್ನ ಭೇಟಿ ಮಾಡ್ತೀವಿ. ಹಾಗೆ ರೋಗ ಸ್ಥಾನದಲ್ಲಿ 7ನೇ ಮನೆಗೆ ಹೋದಾಗ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ 8ನೇ ಮನೆಗೆ ವ್ಯಯಭಾವ 7, ಸೊ ಅಭಿವೃದ್ಧಿ ಆಗುತ್ತೆ. ಹಾಗೆ 6ನೇ ಮನೆ ಸಾಲವನ್ನ ನೀವೇನಾದ್ರು ತೆಗೆದುಕೊಂಡಲ್ಲಿ 7ನೇ ಮನೆಗೆ ಹೋದಾಗ ಯಾರಾದ್ರೂ ಇನ್ನಷ್ಟು ಜನ ನಿಮ್ ಸಾಲ ತೀರ್ಸಕ್ಕಾರು ಹೆಲ್ಪ್ ಮಾಡ್ತಾರೆ. ಆದ್ರೆ ಸಾಲ ಕೊಡೋಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೇಂದ್ರದಲ್ಲಿ ಹೋಗಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 7ರಲ್ಲೇ ಇರೋದ್ರಿಂದ ಹೆಚ್ಚು ಜನರ ಸಹಾಯ ಸಿಗ್ತಕ್ಕಂಥದ್ದು ತೋರಿಸುತ್ತೆ. ಹಿರಿಯರಿಂದ ಸಹಾಯ, ವಯಸ್ಸಾಗಿರ್ತಕ್ಕಂಥವರಿಂದ ಸಹಾಯ ಬರ್ತಕ್ಕಂಥದ್ದು, ಅನೇಕ ಜನರಿಂದ ಸಹಾಯ ಹಸ್ತ ಬರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ನಾವಿಲ್ಲಿ ಕಂಡು ಬರುತ್ತೆ. ಸೊ ಹಾಗೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಬಲ ಜಾಸ್ತಿ. ಇಲ್ಲಿ ನೋಡಿ, ಇದನ್ನು ತಗೋಬೇಕು. 6ನೇ ಅಧಿಪತಿ 8 ಸ್ವಂತ ಮನೆ ಅಂತ ತಗೊಳೋಲ್ಲ. 6ನೇ ಅಧಿಪತಿ 7ರಲ್ಲಿ ಅಂತ ತಗೊಳ್ಬೇಕಷ್ಟೇ. ಅದು ರಾಶಿ ಗೀಶಿ ಬರಲ್ಲ. ಇಲ್ಲಿ ಸ್ವಂತ ಮನೆ ಅಂತಂದ್ರೆ ಎಲ್ಲಿ ಕೂತಿದಾನೋ ಅದು ಸ್ವಂತ ಮನೆ ಆಗಿದ್ರೆ ಅದು ಮಾತ್ರ ಎಫೆಕ್ಟ್ ಬರುತ್ತೆ. ಇವನ್ ಪಕ್ಕದಲ್ಲೂ ಅದೇ ಮನೆ, ಇದು ಅದೇ ಮನೆ, ಹಂಗೆ ಆ ಪ್ಲಾಸಿಬೋ ಎಫೆಕ್ಟ್ ಅಂತ ತಗೊಳಕ್ಕಾಗಲ್ಲ. 6th ಹೌಸ್ ಲಾರ್ಡ್ ಈಸ್ ಇನ್ ಇಸ್ ಓನ್ ಹೌಸ್ ಅಂತಂದ್ರೆ ಇಟ್ ಈಸ್ ನಾಟ್ ಇನ್ 6th. ಅರ್ಥ ಮಾಡ್ಕೊಳ್ಳಿ. 6th ಹೌಸ್ ಲಾರ್ಡ್ ಈಸ್ ಇನ್ ಓನ್ ಹೌಸ್ ಅಂತ ಹೇಳಕ್ಕೆ ಹಿ ಇಸ್ ನಾಟ್ ಇನ್ 6th. He is in 7th, which he also owns that, but is for that effect is 7th, not 6th. ಸೊ ಹಂಗ್ ತಿಳ್ಕೋಬೇಕು. ಅದು ಬಿಟ್ಬಿಟ್ಟು 6ನೇ ಅಧಿಪತಿ 7ರಲ್ಲಿದ್ದಾನೆ, ಅವನಿಗೆ ಶನಿಗೆ ಅದು ಸ್ವಂತ ಮನೆ ಆಗಲ್ವಾ? 7ನೇ ಮನೆಗೆ ಸ್ವಂತ ಮನೆ ರೀ, 6ನೇ ಮನೆಗೆ ಸ್ವಂತ ಮನೆ ಇಲ್ಲ. 6ನೇ ಮನೆ ಮಕರ ಇಲ್ಲಿ. ಅರ್ಥ ಮಾಡ್ಕೊಳ್ಳಲ್ಲ ತುಂಬಾ ಜನ.
ಸೊ ಜ್ಯೋತಿಷ್ಯನ ಪರಾಶರನ್ನು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ ತುಂಬಾ ಜನ. ಹಾಗೆ ಮುಂದಕ್ಕೆ ಹೋಗೋಣ. ಎಂಟನೇ ಮನೆ ಒಂದು ರೀತಿಯ ಸಮಸ್ಯೆ ಮನೆ ಅಂತ ಹೇಳ್ತೀವಿ. 8ನೇ ಮನೆ ಅಧಿಪತಿ 9ಕ್ಕೆ ಹೋದಾಗ ನೋಡಿ, ಲಗ್ನ ಎಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಎಲ್ಲಾ ಮನೆಗಳು ಹೆಚ್ಚು ಕಮ್ಮಿ ಸ್ವಲ್ಪ ಚೆನ್ನಾಗಿ ಬರ್ತಾನೆ ಇದೆ, ಹೆಚ್ಚು ಕಮ್ಮಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಬರ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ, ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. 8ನೇ ಅಧಿಪತಿ 9ರಲ್ಲಿ ಹೋದ್ರೆ ಏನೇ ಕಷ್ಟ ಬಂದರೂ ದೈವ ರೀತಿಯಿಂದ ಬಚಾವಾಗ್ತಕ್ಕಂಥದ್ದು ಆ ರೀತಿ. ಯಾಕಂದ್ರೆ 9th ಹೌಸ್ ಇಸ್ ದ ಹೌಸ್ ಆಫ್ ಗಾಡ್ಸ್ ಗ್ರೇಸ್, ಲಕ್ ಫ್ಯಾಕ್ಟರ್, ಅದೃಷ್ಟ ಅಂತಂದ್ರೆ ಲಾಟ್ರಿ ಹೊಡೆಯೋದಲ್ಲ ಅಂತ ಹೇಳಿದೀನಿ. ನಮ್ಗೆ ಏನಾದ್ರು ಒಂದು ಇನ್ನೇನು ಬೀಳೋ ಟೈಮಲ್ಲಿ ಕೈ ಹಿಡಿದು ಎಳೆದ್ಬಿಡ್ತಾರಲ್ಲ ಅದನ್ನ ಅದೃಷ್ಟ ಅಂತ ಹೇಳ್ತಾರೆ. 8th ಲಾರ್ಡ್ ಸಿಟಿಂಗ್ ಇನ್ ದಿ 9th ಹೌಸ್. ಯಾಕಂದ್ರೆ 9th ಹೌಸ್ ಇಂಪಾರ್ಟೆಂಟ್, 8th ಅಲ್ಲ. 8th ಅಲ್ಲಿ ಕುತ್ಕೊಂಡ್ರೆ ಬೇರೆ ತರ, ಬೇರೆ ಗ್ರಹ ಬಂದ್ಬಿಟ್ಟು 8th ಅಲ್ಲಿ ಕುತ್ಕೊಂಡ್ರೆ ಆ ಫಲಗಳು ಬರುತ್ತೆ. 8th ಲಾರ್ಡ್ ಗೋಯಿಂಗ್ ಅಂಡ್ ಸಿಟಿಂಗ್ ಇನ್ ದಿ 9th. ಸೊ ಏನೇ ಪ್ರಾಬ್ಲಮ್ ಇದ್ರು ಲಕ್ ಫ್ಯಾಕ್ಟರ್ ಅಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ನಾವು ವಿಶೇಷವಾಗಿ ನೋಡ್ಬೋದು. ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಏನಾದ್ರು ದೀರ್ಘಕಾಲದ ಅನಾರೋಗ್ಯ ಬಂದರೂ ಕೂಡ ಅದೃಷ್ಟದಿಂದ ಪಾರಾಗುತ್ತೆ. ಯಾಕಂದ್ರೆ 8ನೇ ಅಧಿಪತಿ 9, ಪ್ರಯಾಣದಲ್ಲಿ ಲಾಭ ಆಗುತ್ತೆ. ಅಪಘಾತಗಳೇನಾದ್ರು ಆದ್ರೂ ಕೂಡ ಜಸ್ಟ್ ಒಂದು ಅದೇನೋ ಹೇಳ್ತಾರೆ, ನಾನು ಹೋಗ್ತಾ ಇದ್ದೆ ಜಸ್ಟ್ ಮಿಸ್ಸಲ್ಲಿ ಹೊಡ್ಕೊಂಡು ಹೋಯ್ತು ಅಂತ, ಅದೇ ಅದೃಷ್ಟ. ಏನಾಗ್ಬಿಡ್ತಾ ಇತ್ತೋ ಗೊತ್ತಿಲ್ಲ, ಹೋಗ್ಬಿಡ್ತಾ ಇದ್ದೆ ನಾನು, ಅದು ಇರ್ಲಿಲ್ಲ ಅಂದ್ರೆ. ಇದನ್ನ 8ನೇ ಅಧಿಪತಿ 9ರಲ್ಲಿ ಬಂದಾಗ ಜೀವನದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು. ಬಟ್ ದಶಾಭುಕ್ತಿಗಳು ಯಾವ್ದು ಬರುತ್ತೋ ಆ ಗ್ರಹದ ಮಾತ್ರ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಏನಾಗತ್ತೆ ಅಂತ. ಓವರ್ ಆಲ್ ಅಪ್ಲೈ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ನವಮಾಧಿಪತಿ ಆಗಿರ್ತಕ್ಕಂಥವ್ರು, ಇಲ್ಲಿ ನವಮ ಯಾರು? ಮಂಗಳ ಗ್ರಹ. 7ನೇ ಮನೆಯಲ್ಲಿರೋದ್ರಿಂದ ಜನರಿಂದ ಅದೃಷ್ಟ ಬರ್ತಕ್ಕಂಥದ್ದು, ಅದೃಷ್ಟ ಜನರಿಂದ ನಮಗೆ ಅನೇಕ ವಿಚಾರದಲ್ಲಿ ಬರ್ತಕ್ಕಂಥದ್ದು, ಅಥವಾ ಪಾರ್ಟ್ನರ್ ಇಂದ ಬರ್ತಕ್ಕಂಥದ್ದು, ಗಂಡಿನಿಂದ ಬರ್ತಕ್ಕಂಥದ್ದು, ಹೆಂಡತಿಯಿಂದ ಬರ್ತಕ್ಕಂಥದ್ದು, ಪಬ್ಲಿಕ್ ಇಂದ ಬರ್ತಕ್ಕಂಥದ್ದು, ಸಹಾಯಸ್ತ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನನಗೆ ಲಾಸ್ಟ್ ಅಲ್ಲಿ ಕೈ ಹಿಡಿದ್ರಪ್ಪ ಅನ್ನೋ ವಿಚಾರದಲ್ಲಿ ವಿಶೇಷವಾಗಿ ಇಲ್ಲಿ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯ ಒಂದು ವಿಚಾರ, 10ನೇ ಮನೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ಈ 10ನೇ ಮನೆಯಲ್ಲಿ ಬಂದಿರತಕ್ಕಂತ ಒಂದು ಶುಕ್ರ 8ಕ್ಕೆ ಹೋಗ್ಬಿಟ್ಟಿದ್ದಾನೆ. 8ಕ್ಕೆ ಹೋದ್ರೆ ಈ ಕೆಲಸ ಮಾಡೋ ಜಾಗದಲ್ಲಿ ಅವಮಾನಗಳಾಗ್ತಕ್ಕಂಥದ್ದು ತೋರಿಸುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಅವಮಾನಗಳು ಹೆಚ್ಚಾಗಿ ಆಗತ್ತೆ. ಕೆಲಸದಲ್ಲಿ ಆಚೆ ಹಾಕ್ತಾರಲ್ಲ ಒಂದು ರೀತಿ, ಯು ಆರ್ ಡಿಸ್ಮಿಸ್ಡ್, ನೀವು ಹೋಗ್ಬೇಕಾಚೆ, ಯು ಆರ್ ಬಿನ್ ಕಿಕ್ಡ್ ಔಟ್. ಆ ರೀತಿ 8ನೇ ಮನೆ ವೆರಿ ಡೇಂಜರಸ್. ಇದು 10ನೇ ಮನೆ ವೃತ್ತಿಯಾಧಿಪತಿಯಾಗಿರ್ತಕ್ಕಂಥವನು 8ಕ್ಕೆ ಹೋಗಿ ಎಫೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಶುಕ್ರನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಸಮಸ್ಯೆ. ಯಾಕಂದ್ರೆ ಇಲ್ಲಿ ಅವಾಗಲೇ ಮುಂಚೆ ಹೇಳ್ದಂಗೆ ಮಾತಿನ ಕಾರಕ ಆಗಿರ್ತಕ್ಕಂಥವನು 8ಕ್ಕೆ ಹೋಗಿದ್ದಾನೆ, 10ನೇ ಮನೆನೂ 8ಕ್ಕೆ ಹೋಗಿದ್ದಾನೆ. ಮಾತಿನಿಂದ ಮತ್ತೆ ಕೆಲಸದಲ್ಲಿ ಎರಡನ್ನೂ ಏನಾರು ಒಂದು ಈ ಒಂದು ಕಿತಾಪತಿಯಾಗಿ ಹೋಗ್ತಕ್ಕಂಥ ಒಂದು ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥವನು ಅವನು ಕೂಡ ಇಲ್ಲಿ ಇಲ್ಲ, ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ. 11ನೇ ಅಧಿಪತಿಯಾಗಿರ್ತಕ್ಕಂಥವನು ಇಲ್ಲಿ ಭಾಗ್ಯದಲ್ಲಿ ಹೋಗಿದ್ದಾನೆ. ಅಂದ್ರೆ ಯಾವ್ದಾದ್ರು ದುಡ್ಡು ಹೋಗ್ತಕ್ಕಂಥದ್ದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಸೊ ಸಮಾಧಾನದಿಂದ ಖರ್ಚಾದ್ರೂ ಕೂಡ ಒಳ್ಳೆಯದಕ್ಕೆ ಖರ್ಚಾಗುತ್ತೆ. ಯಾವುದೇ ಒಂದು ರೀತಿನೂ ಸಮಸ್ಯೆ ಇಲ್ದಂಗೆ ಅನುಕೂಲಕರವಾಗಿ ಅಲ್ಲಿ ನಮಗೆ ಖರ್ಚು ನಮಗೆ ನೀಟಾಗುತ್ತೆ. ಕೆಟ್ಟದಾಗಿ ಪೋಲಾಗಲ್ಲ, ಕೆಟ್ಟ ರೀತಿ ಪೋಲಾಗ್ತಕ್ಕಂಥದ್ದು, ಹಣ ಪೋಲಾಗದೆ ಇರ್ತಕ್ಕಂಥ ಒಂದು ವಿಚಾರ. ಎಲ್ಲಾ ವಿಚಾರದಲ್ಲೂ ಅದೃಷ್ಟದಿಂದ ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಸೊ ಕೊನೆಯದಾಗಿ ಚಂದ್ರ ವ್ಯಯಾಧಿಪತಿ ಇಲ್ಲಿ 12. ಇಲ್ಲಿ ನಮಗೆ ವ್ಯಯಾಧಿಪತಿ 12 ಅಂತಂದಾಗ ಇಲ್ಲಿ ನಮಗೆ ಖರ್ಚಾಗ್ತಕ್ಕಂಥದ್ದು, ಅಲ್ಲಿ ಒಂದು ಲಾಭ ಬರ್ತಕ್ಕಂಥದ್ದು ಚೆನ್ನಾಗಿದೆ ಅಂತ ಬಂದರೂ ಕೂಡ ವ್ಯಯ ಇಲ್ಲಿ ನಮಗೆ ವಿಶೇಷವಾಗಿ 8ಕ್ಕೆ ಹೋಗಿ ಇದೊಂದು ಪರಿವರ್ತನಾ ಯೋಗ ಆಗಿದೆ. ಇದನ್ನ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಒಳ್ಳೇದಕ್ಕೆ ಖರ್ಚು ಮಾಡ್ತೀವಿ, ನಮಗೆ ನಾವು ಖರ್ಚು ಮಾಡ್ಕೊಳ್ತೀವಿ, ಶುಭ ಕಾರ್ಯಕ್ಕೆ ಖರ್ಚು ಮಾಡ್ತೀವಿ. ಅನೇಕ ವಿಚಾರ ನಷ್ಟದಿಂದ ಲಾಭ ಅಂತ ಕರೀತಾರೆ, ನಷ್ಟದಿಂದ ಲಾಭ, ಕಸದಿಂದ ರಸ ಅಂತ ಕರೀತಾರೆ. ವಿಪರೀತ ರಾಜಯೋಗ ಎಲ್ಲ ನಷ್ಟದಿಂದ ಲಾಭ, ಕಸದಿಂದ ರಸ. ಯಾರ್ಯಾರಿಗೆ ವಿಪರೀತ ರಾಜಯೋಗ ಆಗುತ್ತೆ ಅವ್ರಿಗೆಲ್ಲೋ ಒಂದು ಕಡೆ ದೊಡ್ಡ ಅವಮಾನ ಆಗುತ್ತೆ. ಆ ಅವಮಾನನೇ ಅವ್ರಿಗೆ ಬಂಡವಾಳವಾಗಿ ಮುಂದೆ ಹೋಗ್ತಾರೆ. ಅನೇಕ ನಿದರ್ಶನಗಳಿದಾವೆ. ಯಾರೊಬ್ರು ಯಾರನ್ನೋ ಬೈದ್ರು, ಆ ಬೈದಿರೋದನ್ನೇ ತಿರುಚಿ ಅದನ್ನೇ ಅಸ್ತ್ರವಾಗಿ ಯೂಸ್ ಮಾಡ್ಕೊಂಡು ಬೆಳೆದಿರೋರು ಅನೇಕರಿರ್ತಾರೆ. ಅದನ್ನೇ ನಾವು ಇಲ್ಲಿ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಇಷ್ಟು ಈ ಒಂದು ಸಿಂಹ ಲಗ್ನದ ವಿಚಾರ. ಕರೆಕ್ಟ್ ಆಗಿ ನಮ್ಮ ಲೈಫ್ ಪಾತ್ನ ಹಾಕೊಡ್ತಕ್ಕಂಥದ್ದು ಜ್ಯೋತಿಷ್ಯ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಲೈಫ್ ಪಾತ್ ಬಗ್ಗೆ ನಾನು ನೋಡ್ಕೋಬೇಕು ನನ್ನ ಲೈಫ್ ಅಂತಂದ್ರೆ 15,000 ಕೊಟ್ಟು ನಿಮ್ ಲೈಫ್ ಪಾತ್ ನೋಡ್ಕೊಳ್ಳಿ. 15,000 ನಿಮಗೆ ಬಹಳ ದೊಡ್ಡದಾಗೋಯ್ತು ಅಂತಂದ್ರೆ ಸುಮ್ಮನೆ ಆರಾಮಾಗಿರಿ.
ಯಾಕಂದ್ರೆ ನಾವು ಗೊತ್ತು ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅಂತ. ಎಲ್ಲ 15,000 ತಲೆಯಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರೂಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.